प्रपंच पर्यटने शक्तित्रयात्मकः वाण्यो विनो
वायुस्त्वं सूर्यस्त्वं चन्द्रमास्त्वं ब्रह्मभूर्भुवस्सुरो गणादेः पूर्वपक्षाय वर्णादेः शरवत्तरम् अनुस्वारस्वरतः अध्ये तुलसितं कालेन रुद्धम् एतत्तवस्वरूपम् गकारपूर्वरूपम् अकारो मध्यमरूपम् अनुस्वारश्चान्त्यरूपम् बिन्दुरुत्तररूपम् नादः सन्धानम् समंहिता सन्धिः सैषा गणेश विद्या गणक ऋषिः निजं गायत्री छन्दः श्री महागणपतिर्देवता ॐ गणपतये नमः एकदन्ताय विद्महे वक्रतुण्डाय धीमहि तन्नो दन्ते प्रचोदयात् एकदन्तं चतुर्हस्तं पाशमङ्कुशधारिणं रुभञ्जवरं हस्ते भिप्राणं कोशगद्फलं रक्तं लम्बादरं शोभकर्णकं रक्तवाससं रक्तगन्धानुलिप्ताङ्गं रक्तपुष्पैः सुभोदितं भक्तानुकम्पितं देवं जगत्कारणमच्युतम् आविर्भूतं च सञ्जालो प्रकृतेः पुरुषात् परम् एवं ध्यायति यो नित्यं स योगी योगिनां वरः ॐ नमो रातपतये नमो गणपतये नमः प्रमदपतये नमस्ते वस्तुभोगवागे विनाशिने शिवस्वामिश्रे भगवतोदये नमो नमः ददातु ॐ शान्ति शान्ति शान्तिः पूज्य श्रीमद जगद्गुरु शंकराचार्य श्री श्री स्वयं प्रकाश सच्चिदानंद सरस्वती महास्वामिಗಳು ನಮ್ಮೆಲ್ಲರನ್ನು ಅನುಗ್ರಹಿಸಿ ಅನುಗ್ರಹ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಪ್ರಾರ್ಥನೆ ಆತ್ಮೀಯ ಧರ್ಮಗುರುಗಳೇ, ಇವತ್ತು ಈ ಕೆಂಗೇರಿ ಉಪನಗರದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ನಮ್ಮ ಹಿಂದೂ ಧರ್ಮದ ಅಂತಃಸತ್ವವನ್ನ ಪುನಃ ಸಮಾಜಕ್ಕೆ ತಿಳಿಸಿಕೊಡ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಅದು ಸಮಾಜ ನಾರಾಯಣ ಆರಾಧನೆ. ಆದ್ಮೇಲೆ ನಾವೆಲ್ಲರೂ ಕೂಡ ಭಾರತೀಯ ಸಂಸ್ಕೃತಿಗೆ ಸೇರಿದ್ದೇವೆ. ಭಾರತೀಯ ಸಂಸ್ಕೃತಿ ಅಂತಂದ್ರೆ ಪುಣ್ಯಭೂಮಿಯಾದ ನಮ್ಮ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ. ಒಂದು ದೇಶದಲ್ಲಿ ಒಂದು ಸಂಸ್ಕೃತಿ ಒಂದು ದಿವಸಕ್ಕೋ ಎರಡು ದಿವಸಕ್ಕೋ ವಿಕಾಸ ಆಗುವುದಿಲ್ಲ. ಭಾರತೀಯ ಸಂಸ್ಕೃತಿಗೆ ಲಕ್ಷಾಂತರ ವರ್ಷಗಳ ಭವ್ಯವಾದ ಇತಿಹಾಸ ಇದೆ. ಹಾಗೆ
ಶ್ರೇಷ್ಠವಾಗಿರ್ತಕ್ಕಂತಹ ಪರಂಪರೆ. ಇದು ಜೀವಂತ ಸಂಸ್ಕೃತಿ. ತ್ರೇತಾಯುಗದಲ್ಲಿ ದಶರಥ ಮಹಾರಾಜ ಯಾವ ಬುದ್ಧಕಾಮೇಷ್ಟಿ ಯಾಗವನ್ನ ಮಾಡಿ ಆ ದೇವತೆಗಳ ಅನುಗ್ರಹದಿಂದ ಭಗವಾನ್ ಶ್ರೀರಾಮಚಂದ್ರ ಭೂಮಿಗೆ ಬರುವ ಹಾಗೆ ಆಯಿತು. ಅದೇ ಬುದ್ಧಕಾಮೇಷ್ಟಿ ಯಾಗವನ್ನ ಅದೇ ರೀತಿಯಲ್ಲಿ ನಾವು ಇವತ್ತಿಗೂ ಮಾಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಸಂಸ್ಕೃತಿಯ ಆ ಬೇರೆ ಅದು ಜೀವಂತ ಬೇರೆ. ಪ್ರಪಂಚದಲ್ಲಿ ಬೇಕಾದಷ್ಟು ಸಂಸ್ಕೃತಿಗಳಾಗಿ ಹೋಗಿದೆ, ಆದರೆ ಆ ಸಂಸ್ಕೃತಿಯನ್ನು ಜೀವಂತವಾಗಿ ಇಟ್ಕೊಂಡಿಲ್ಲ. ರೀಸೆಂಟ್ಲಿ ವಿ ಹ್ಯಾವ್ ಬೀನ್ ಟು ಅಥೆನ್ಸ್. ಗ್ರೀಸ್ ದೇಶಕ್ಕೆ ಹೋಗಿದ್ದು ನಾವು ತಿಳಿದಿದೆ ಕೆಲವು ಧರ್ಮ ಪ್ರಚಾರಕ್ಕೋಸ್ಕರ. ಅದೇ ಗ್ರೀಕ್ ಸಂಸ್ಕೃತಿ ಪ್ರಪಂಚದಲ್ಲಿ ಒಂದು ಪ್ರಧಾನವಾದ ಸಂಸ್ಕೃತಿ. ಆದರೆ ಅಥೆನ್ಸ್ ಮಾಡಿದಾಗ ಅದೊಂದು ಅವಶೇಷ, ಆ ಗ್ರೀಕ್ ಸಂಸ್ಕೃತಿಯ ಅವಶೇಷವನ್ನೇ ಅವರು ಇದನ್ನು ಸ್ಮಾರಕ ಅಂತ ಹೆಮ್ಮೆಯಿಂದ ತೋರಿಸ್ತಾ ಇದ್ದಾರೆ ಹೊರತು ಆ ಗ್ರೀಕ್ ಸಂಸ್ಕೃತಿಯನ್ನ ಗ್ರೀಕ್ ದೇಶದಲ್ಲಿ ಜೀವಂತವಾಗಿಟ್ಟಿಲ್ಲ. ನೀವು ಈಜಿಪ್ಟಿಗೆ ಹೋಗಿರ್ಬೋದು, ದೊಡ್ಡ ದೊಡ್ಡ ಪಿರಮಿಡ್ಗಳು ಕಾಣ್ತಾ ಇದ್ದಾರೆ. ಈಜಿಪ್ಟ್ ಸಂಸ್ಕೃತಿ ಒಂದು ಬೃಹತ್ ಸಂಸ್ಕೃತಿ, ಆದರೆ ಆ ಸಂಸ್ಕೃತಿಯನ್ನು ಜೀವಂತವಾಗಿಟ್ಟಿಲ್ಲ ಅಲ್ಲಿ ಅವರು. ಇಸ್ಲಾಂ ಬಂದು ಆ ಪಿರಮಿಡ್ ಈಜಿಪ್ಟ್ ಸಂಸ್ಕೃತಿ ನಾಶ ಮಾಡಿ ಈಜಿಪ್ಟ್ನಲ್ಲಿ ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ. ಪಿರಮಿಡ್ ಇದೆ, ಜೀವ ಇಲ್ಲ. ಅಥೆನ್ಸ್ನಲ್ಲಿ ದೇವಾಲಯ ಇದೆ, ಜೀವ ಇಲ್ಲ. ಇರಾನ್ ನೋಡ್ಬೋದು ನಾವು, ಅಲ್ಲಿ ಪರ್ಷಿಯನ್ ಸಂಸ್ಕೃತಿ, ಯೋರಾಸ್ಟ್ರಿಯನ್ ಸಂಸ್ಕೃತಿ, ಅಗ್ನಿ ಉಪಾಸನೆ ಇರತಕ್ಕಂಥ ಸಂಸ್ಕೃತಿ. ಆದರೆ ಆ ಸಂಸ್ಕೃತಿಯನ್ನು ಸಮಾಜ ಮಾಡಿ ಇವತ್ತು ಇರಾನ್ನಲ್ಲಿ ಇಸ್ಲಾಂ ಇದೆ. ಹೌದಾ? ರೋಮ್ ಸಂಸ್ಕೃತಿ ಪ್ರಾಚೀನ ಸಂಸ್ಕೃತಿನೇ, ಆದರೆ ಆ ಸಂಸ್ಕೃತಿಯನ್ನು ಸಮಾಜ ಮಾಡಿ ಕ್ರಿಶ್ಚಿಯನ್ ಸಂಸ್ಕೃತಿಯಲ್ಲಿದೆ. ಭಾರತ ಹಾಗಲ್ಲ. ಸತ್ಯಯುಗದಲ್ಲಿ ಸತ್ಯಯುಗದಲ್ಲಿ ಯಾವ ನರಸಿಂಹ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಇದ್ರು, ಅದೇ ನರಸಿಂಹ ಸ್ವಾಮಿಯನ್ನು ಇವತ್ತು ಅಹೋಬಿಲನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಅದೇ ನರಸಿಂಹ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಅದೇ ನರಸಿಂಹ ಸ್ವಾಮಿಯನ್ನ ನಾವು ದೇವೇಶ್ವರ ಅದೇ ರೂಪದಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಕೃತಿ ಜೀವಂತವಾದ ಸಂಸ್ಕೃತಿ. One of the most ancient and evergreen living ಸಂಸ್ಕೃತಿ in the entire world. That is our great ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯ ಹಿರಿಮೆ ಇಲ್ಲಿದೆ. ಇದು ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನವಾದ ಮತ್ತು ಪರಿಪೂರ್ಣವಾದ ಜೀವಂತ ಸಂಸ್ಕೃತಿಯಾಗಿದೆ. ಅರ್ಥಾಯ್ತಾ? ಯಾವ ಋಷಿಮುನಿಗಳು ಸರಸ್ವತಿ ದೇವಿಯ ಆ ನದಿಯಲ್ಲಿ ಈಗ ತೀರಗಳಿದ್ದಾರೆ. ಗಂಗಾ ತೀರದಲ್ಲಿ ಅನೇಕ ಸಾಧಕರು ತಪಸ್ಸು ಮಾಡಿದ್ದಾರೆ, ಅನೇಕ ಋಷಿಮುನಿಗಳು ತಪಸ್ಸು ಮಾಡಿದ್ದಾರೆ. ಒಂದು ಕಾಲ ಇತ್ತು, ಗಂಗಾ ನದಿ ಹೇಗೆ ಹರಿತಾ ಇದ್ದು ಜೀವಂತವಾಗಿ, ಅದೇ ರೀತಿ ಸರಸ್ವತಿ ನದಿ ಹರಿತಾ ಇತ್ತು. ಸರಸ್ವತಿ ನದಿಯ ತೀರದಲ್ಲಿ ನಮ್ಮ ಋಷಿಮುನಿಗಳು ತಪಸ್ಸು ಮಾಡಿದ್ದಾರೆ. ಅಂಬಿಕಮೇ, ನದೀಕಮೇ, ದೇವಿಕಮೇ ಸರಸ್ವತಿಯಿಂದ ಜೀವಂತವಾಗಿ ಹರಿಯತಕ್ಕಂತಹ ಆ ಜೀವ ನದಿಯಾಗಿ ಹರಿಯತಕ್ಕಂತಹ ಸರಸ್ವತಿ ನದಿಯನ್ನ ನಮ್ಮ ಋಷಿಮುನಿಗಳು ಋಗ್ವೇದದಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ. ಸರಸ್ವತಿ ನದಿಯ ಆ ನಾಗರಿಕತೆ ತುಂಬಾ ಪ್ರಾಚೀನವಾದದ್ದು. ಅದೇ ಮಾಡಿದ್ರು ಯಾವ್ಯಾವ ದ್ರಾವಿಡ ಪದ್ಧತಿ ಹೇಳಿದ್ರಲ್ಲ, ಇವ್ರ ಪದ್ಧತಿ ಏನ್ ಮಾಡಿದ್ರು ಗೊತ್ತುಂಟಾ? 1814 ಕಾನ್ಸೆಪ್ಟ್ ಆಗಿರೋದು ಒಂದು ಒಡೆದು ಮಾಡುವ ನೀತಿಯ ಕಾನ್ಸೆಪ್ಟ್ ಡಿಬೇಟ್ ಇರುವುದು. ಅವ್ರು ಮಾಡಿದ್ದೇನೆ, ಅವ್ರು ಹೇಳಿದ್ರು ಆರ್ಯರು ಮಧ್ಯ ಏಷ್ಯಾದಿಂದ ಸುಮಾರು ಕ್ರಿಸ್ತಪೂರ್ವ 2000 ವರ್ಷಗಳಲ್ಲಿ ಆ ಸಮಯದಲ್ಲಿ ಭಾರತಕ್ಕೆ ಬಂದರು ಅಂತ ಹೇಳಿದ್ರು. ಅವರು ತಪ್ಪು ಮಾಡಿದ್ರು.
ತಪ್ಪು ಮಾಡ್ತಾ ಇರ್ತಾರೆ ವಿದ್ಯಾವಾದ. ಆಯಾ ದ್ರಾವಿಡವಾದ ಇದೆ ನೋಡಿ, ಅದು ಅತ್ಯಂತ ಫಾಸ್ಟ್ ಇದೆ, ಅತ್ಯಂತ ವಿದ್ಯಾವಾದ. ಸತ್ಯವನ್ನು 1% ಕೂಡ ಇಲ್ಲ ಅದರಲ್ಲಿ. ಅವರು ತಪ್ಪು ಹೇಗೆ ಗೊತ್ತಿಲ್ಲ. ಆಮೇಲೆ ಯಾವ ಬಂದ್ರೆ ಕೇಳಿದ್ರೆ ಸರಸ್ವತಿ ನದಿ ಭಕ್ತಿ ಹೋದ ನಂತರ ಬಂದು ಹೇಳಿದರು. ಆದರೆ ವೇದಗಳಲ್ಲಿ ಸರಸ್ವತಿ ನದಿ ಜೀವಂತವಿರುವಾಗಲೇ ನಮ್ಮ ಸಂಸ್ಕೃತಿ ಉಚ್ಚಾಯ ಸ್ಥಿತಿಯಲ್ಲಿತ್ತು ಎನ್ನುವುದನ್ನ ಮಂತ್ರಗಳು ಹೇಳ್ತಾ ಇದೆ. ಸರಸ್ವತಿ ನದಿ ಭಕ್ತಿ ಹೋದ ನಂತರ ಆರ್ಯರು ಭಾರತಕ್ಕೆ ವಲಸೆ ಬಂದರು ಅಂತ ಹೇಳಿದರು. ಯಾರು? ಬ್ರಿಟಿಷ್ ವಸಾಹತುಶಾಹಿಗಳು. ಆದರೆ ಗೊತ್ತಿರುವ ವಿಷಯ, ಸರಸ್ವತಿ ನದಿ ಜೀವಂತವಾಗಿರುವಾಗಲೇ ಈ ವೇದಗಳಿದ್ದು, ಸರಸ್ವತಿ ನದಿ ಜೀವನಕ್ಕೆ ನೆನಪಾಗಲೇ ಇಲ್ಲಿ ನಮ್ಮ ಋಷಿಗಳು ಓಡಾಡಿಕೊಂಡಿದ್ದರು ಅಂದ್ರೆ ಇವರು ತಪ್ಪು ಹೇಳಿದ್ದಾರೆ. ಇನ್ನು ಶೈಕ್ಷಣಿಕ ಹೇಳುವುದಾದ್ರೆ ಇತ್ತೀಚಿನ ರಾಖಿಗಳಿ, ರಾಜಸ್ಥಾನದ ರಾಖಿಗಳಿ DNA ಪರೀಕ್ಷೆಯಲ್ಲಿ ಈ ಆಯಾ ದ್ರಾವಿಡ ಪ್ರಕ್ರಿಯೆ ಆಗಿಲ್ಲ ಅಂತ ಹೇಳಿದ್ದಾರೆ. ಎದುರುಗಡೆ ಪ್ರಕ್ರಿಯೆ ಆಗಿಲ್ಲ. ಆದ್ದರಿಂದ ಇವತ್ತು ಭಾರತೀಯ ಸಂಸ್ಕೃತಿಯ ಮೇಲೆ ಸ್ವಾಭಿಮಾನ ಬೆಳೆಸುವಂತಹ ಇದು ಒಂದು ಸನ್ನಿವೇಶ ನೋಡಬೇಕು, ನಿರ್ಮಾಣ ಮಾಡಬೇಕಾಗಿದೆ. ಯಾಕೆ ಅಂತ ಕೇಳಿದರೆ ನಾವು ಇತಿಹಾಸ, ನಮ್ಮ ಇತಿಹಾಸ ಸ್ಪಷ್ಟವಾಗಿ ಅಂತ ಇತಿಹಾಸ ನೋಡ್ತಾ ಇದ್ದೇವೆ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಎನ್ನುವುದು ಪ್ರಪಂಚದಲ್ಲಿ ಅತ್ಯಂತ ಪ್ರಾಚೀನವಾದ ಮತ್ತು ಪರಿಪೂರ್ಣವಾದ ಜೀವಂತ ಸಂಸ್ಕೃತಿಯಾಗಿದೆ. ಇಂತಹ ಸಂಸ್ಕೃತಿ ಜಗತ್ತಿಗೆ ಹೇಳ್ತಾ ಇದೆ ಅಂತ ಕೇಳಿದರೆ, ಭಾರತೀಯ ಸಂಸ್ಕೃತಿಯ ವಿಶೇಷ ಅಂತ ಕೇಳಿದರೆ ಏಕತೆಯನ್ನು ಎತ್ತಿ ಹಿಡಿಯುತ್ತದೆ, ವೈವಿಧ್ಯವನ್ನ ಅತ್ಯಂತ ಸಹಜವಾಗಿ ಒಪ್ಪಿಕೊಳ್ಳುವ ಜಗತ್ತಿನ ಏಕೈಕ ಸಂಸ್ಕೃತಿಯಾಗಿದೆ. The only ಸಂಸ್ಕೃತಿ in the entire world that accepts diversity. The same day, it always supports unity. ಏಕತೆಯನ್ನು ಎತ್ತಿ ಹಿಡಿಯುತ್ತದೆ, ವೈವಿಧ್ಯವನ್ನು ಅತ್ಯಂತ ಸಹಜವಾಗಿ ಮತ್ತು ಸಂಪೂರ್ಣವಾಗಿ ಒಪ್ಪಿಕೊಂಡಿರತಕ್ಕಂತಹ ಈ ಜಗತ್ತಿನ ಏಕೈಕ ಸಂಸ್ಕೃತಿ ಅಂತಂದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಏನ್ ಹೇಳ್ತಾ ಇದೆ? ಸತ್ಯವೊಂದೇ, ಮಾರ್ಗಗಳು ಅನೇಕ, ದೇವರೊಡನೆ ನಾಮರೂಪಗಳು ಹಲವು. ಇದು ನಮ್ಮ ಸನಾತನ ಧರ್ಮದ, ಹಿಂದೂ ಧರ್ಮದ, ಭಾರತೀಯ ಸಂಸ್ಕೃತಿಯ ಸಾರ ವಾಕ್ಯವಾಗಿದೆ. ಇದು ಒಂದು ಗೊತ್ತಿದ್ರೆ ಭಾರತೀಯ ಸಂಸ್ಕೃತಿ ಅರ್ಥ ಆಗುತ್ತೆ. ಸತ್ಯವೊಂದೇ, ಮಾರ್ಗಗಳು ಅನೇಕ, ದೇವರ ಒಬ್ಬನೇ, ನಾಮರೂಪಗಳು ಹಲವು. ಇದೊಂದು ಅರ್ಥ ಮಾಡಿಕೊಂಡ್ರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯಿಂದ ಅರ್ಥ ಆಗುತ್ತೆ. ಇದೊಂದು ಅರ್ಥ ಮಾಡಿಕೊಂಡಿಲ್ಲ ಅಂತಂದ್ರೆ ನಿಮಗೆ ಎಲ್ಲವೂ ಗೊಂದಲವಾಗಿ ಇರುತ್ತೆ. ಆದ್ದರಿಂದ ಭಾರತೀಯ ಸಂಸ್ಕೃತಿ ವೈವಿಧ್ಯವನ್ನ ಮತ್ತು ಬಹುತ್ವವನ್ನ ಅತ್ಯಂತ ಸಹಜವಾಗಿ ಮತ್ತು ಸಂಪೂರ್ಣವಾಗಿ ಒಪ್ಪಿಕೊಂಡಿರತಕ್ಕಂತಹ ಈ ಜಗತ್ತಿನ ಏಕೈಕ ಸಂಸ್ಕೃತಿಯಾಗಿದೆ. ಬೇರೆ ಹೇಳ್ತಾ ಇದ್ದಾರೆ, ಸತ್ಯವೊಂದೇ, ಮಾರ್ಗವು ಕೇವಲ ಒಂದೇ ಅಂತ ಅವ್ರು ಹೇಳ್ತಾರೆ. ನೀವು ಪುನಃ ಪ್ರಶ್ನೆ ಮಾಡಿದ್ರೆ ಅವ್ರನ್ನ, ಅವ್ರು ಹೇಳ್ತಾರೆ ಯಾವ ಮಾರ್ಗ? ಅವ್ರು ಹೇಳ್ತಾರೆ ಅದು ನಮ್ಮ ಮಾರ್ಗ ಮಾತ್ರ. ನಾವು ಹೇಳ್ತೇವೆ ತಿರುಪತಿ ಹೋಗಬೇಕು, ಇಲ್ಲಿಂದ ತಿರುಪತಿ ಹೋಗಬೇಕು ಅಂತ ನೀವು ಕೋಲಾರ ಹೋಗಿ, ಚಿತ್ತೂರಿಗೆ ಹೋಗಿ ತಿರುಪತಿ ಹೋಗ್ಬೋದು. ಬೇಡ ಅಂತ ಅನಿಸಿದ್ರೆ ನೀವು ಬೇಕಾದ ಅನಂತಪುರ ಹೋಗಿ, ಕಡಪ ಹೋಗಿ, ಅಲ್ಲಿಂದ ತಿರುಪತಿಗೆ ಹೋಗ್ಬೋದು. ಅದು ಬೇಡ ಅಂತ ಅನಿಸಿದ್ರೆ ಹೊಸೂರು ಹೋಗಿ, ಬೇಲೂರು ಹೋಗಿ, ಅಲ್ಲಿಂದ ತಿರುಪತಿಗೆ ಹೋಗ್ಬೋದು. ಇದು ಭಾರತೀಯ ಸಂಸ್ಕೃತಿ, ಇದು ನಿಮ್ಮ ಸಂಸ್ಕೃತಿ. ಆದರೆ ಪ್ರಪಂಚದಲ್ಲಿ ಅನೇಕ ಮತಗಳಿದ್ದಾವೆ, ಸಂಸ್ಕೃತಿಗಳಿದ್ದಾವೆ. ನೀವು ತಿರುಪತಿಗೆ ಹೋಗ್ಬೇಕಾ? ಒಂದೇ ದಾರಿ ಇರುವುದು, ಯಾವುದೋ ದಾರಿ, ಆ ದಾರಿಯಲ್ಲೇ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಬೇರೆ ದಾರಿ ತಿರುಪತಿಗೆ ಹೋಗಿ ಪ್ರಯತ್ನ ಮಾಡಿದ್ರೆ ನೀವು ನರಕಕ್ಕೆ ಹೋಗ್ತೀರಿ. I am the way, I am the truth, I am the life. No one can come to Father except through me. ಇದು ಸಂಸ್ಕೃತಿ ಹೇಳ್ತಾ ಇದ್ದೀರಾ? ಅರ್ಥ ಆಯ್ತಾ? ನಾನೇ ಸತ್ಯ, ನಾನೇ ದಾರಿ, ನಾನೇ ಜೀವನ. ನನ್ನನ್ನು ಬಿಟ್ಟು ಯಾರು ಕೂಡ ದೇವರಿಗೆ ಹೋಗಲಿಕ್ಕೆ ಸಾಧ್ಯ
ಈ ತರ ನೂತರ ಹೇಳಿಕೊಳ್ಳೆ ನಮ್ಮಲ್ಲಿ ಕಲ್ಪಿಸಲಾಗುತ್ತೆ ಹೌದೇ ಅಂತ ನಾವು ಆದಾಯ ಶುರು ಮಾಡ್ತೇವೆ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಏನ್ ಹೇಳ್ತಾ ಇದೆ? ಸತ್ಯವನ್ನೇ ಮಾರ್ಗಗಳು ಅನೇಕ, ದೇವರೊಬ್ಬನೇ ನಾಮರೂಪಗಳು ಹಲವು, ಎಲ್ಲರನ್ನೂ ಒಪ್ಪಿಕೊಳ್ಳತಕ್ಕಂಥ ಸಂಸ್ಕೃತಿ ನಮ್ಮ ಸಂಸ್ಕೃತಿ. ಇದು ನಮ್ಮ ಬಲವೂ ಹೌದು, ಇದು ನಮ್ಮ ಬಲಹೀನತೆಗೆ ಕಾರಣವಾಗತಕ್ಕಂಥ ಅಂಶವೂ ಹೌದು. ಆದ್ದರಿಂದ ಭಾರತೀಯ ಸಂಸ್ಕೃತಿಯ ಈ ಒಂದು ಗತ ವೈಭವವನ್ನ 10,000 ವರ್ಷಗಳ ಒಂದು ಚರಿತ್ರೆಯನ್ನು ನೋಡಿದರೆ ಅನೇಕ ಋಷಿಮುನಿಗಳು ಸತ್ಯವನ್ನ ಬೇರೆ ಬೇರೆ ಮಾರ್ಗದಲ್ಲಿ ಕಂಡುಕೊಳ್ತಕ್ಕಂತಹ ಒಂದು ತಾತ್ವಿಕ ವಿಚಾರವನ್ನ ನಮಗೆ ಕೊಟ್ಟಿದ್ದಾರೆ. ಕಪಿಲ ಮಹರ್ಷಿಗಳು ಸಾಂಖ್ಯ ದರ್ಶನವನ್ನು ಕೊಟ್ಟರು, ಗೌತಮ ಮಹರ್ಷಿಗಳು ನ್ಯಾಯ ದರ್ಶನವನ್ನು ಕೊಟ್ಟರು, ಕನಾದ ಮಹರ್ಷಿಗಳು ವೈಶೇಷಿಕ ದರ್ಶನವನ್ನು ಕೊಟ್ಟರು, ಪತಂಜಲಿ ಮಹರ್ಷಿಗಳು ಯೋಗ ದರ್ಶನವನ್ನು ಕೊಟ್ಟರು, ಜೈಮಿನಿ ಮಹರ್ಷಿಗಳು ಪೂರ್ವ ಮೀಮಾಂಸ ದರ್ಶನವನ್ನು ಕೊಟ್ಟರು, ಭಗವಾನ್ ವೇದವ್ಯಾಸರು ವೇದಾಂತ ದರ್ಶನವನ್ನ ಕೊಟ್ಟರು. ಇನ್ನು ಮುಂದಕ್ಕೆ ಹೋದರೆ ತೀರ್ಥಂಕರರು ಜೈನ ದರ್ಶನವನ್ನ ಕೊಟ್ಟರು, ಗೌತಮ ಬುದ್ಧರು ಬೌದ್ಧ ದರ್ಶನವನ್ನ ಕೊಟ್ಟರು, ಹಾಗೆ ಬೃಹಸ್ಪತಿ ಆಚಾರ್ಯರು ಶಾರವಾದ ದರ್ಶನವನ್ನ ಕೊಟ್ಟರು. ಇದು ಈ ಮಂಡಳಿ ಹೊಂದಿರತಕ್ಕಂತಹ 9 ದರ್ಶನ ಶಾಸ್ತ್ರಗಳು ಆಗಿದೆ. ಇದು ನವ ದರ್ಶನ ಶಾಸ್ತ್ರಗಳು ಭಾರತದ ಪುಣ್ಯ ಭೂಮಿಯಲ್ಲಿ ಹೊಂದಿರತಕ್ಕಂತಹ 9 ದರ್ಶನ ಶಾಸ್ತ್ರಗಳು. ಎಲ್ಲ ತಾತ್ವಿಕರು, ಎಲ್ಲ ದರ್ಶನ ಶಾಸ್ತ್ರಕಾರರು, ಎಲ್ಲ ಆಚಾರ್ಯರು ಈ 9 ಇಟ್ಕೊಂಡೇ ವ್ಯವಹಾರ ಮಾಡಿದ್ದಾರೆ. ತಿಳ್ಕೊಳ್ಳಿ, 9 ಸುಮಾರು ಸಂಪ್ರದಾಯ ಆಗಿದ್ದಾರೆ. ಈ 9 ವಿಕಾಸ ಆಗಬೇಕಾದ್ರೆ ಲಕ್ಷ ಲಕ್ಷ ವರ್ಷಗಳು ಬೇಕಾಗಿದೆ. ಮೊದಲೇ ಹೇಳಿದಾಗೆ ಒಂದು ಸಂಸ್ಕೃತಿ ಒಂದು ದೇಶದಲ್ಲಿ ವಿಕಾಸ ಆಗಬೇಕು ಅಂತಾದ್ರೆ ಅದಕ್ಕೆ ದೀರ್ಘಕಾಲದ ಇತಿಹಾಸ ಇರುತ್ತದೆ. ಒಂದು ದೇಶದಲ್ಲಿ ಜನಿಸಿದ ಆಧ್ಯಾತ್ಮಿಕ, ಧಾರ್ಮಿಕ, ಐತಿಹಾಸಿಕ, ಸಾಹಿತ್ಯಿಕ, ಕಲಾತ್ಮಕ, ವೈಜ್ಞಾನಿಕ ಮುಂತಾದ ಮೌಲ್ಯಗಳು ಅತ್ಯಂತ ಕ್ರಮಬದ್ಧವಾಗಿ ಒಂದು ಸಮಗ್ರವಾಗಿ ಧ್ರುವೀಕರಣಗೊಳ್ಳುತ್ತಾ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ, ಇನ್ನೊಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಪ್ರವಾಹದಂತೆ ನಿರಂತರವಾಗಿ ಸಾಗುತ್ತಾ ಪಾರಂಪರಿಕ ಮೌಲ್ಯಗಳನ್ನು ರೂಪುಕೊಂಡು ಜನ ಮಾನಸದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಜನರ ಜೀವನದಲ್ಲಿ ಅಭಿನಂದನವಾದಾಗ ಅದನ್ನು ನಾವು ಆ ದೇಶದ ಸಂಸ್ಕೃತಿಯನ್ನು ಕರೀತೇವೆ. ಆದ್ದರಿಂದ ಈ ನಿಟ್ಟಿನಲ್ಲಿ ರೂಪುಗೊಂಡಿರತಕ್ಕಂಥದ್ದು ಭಾರತೀಯ ಸಂಸ್ಕೃತಿ. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ 9 ದರ್ಶನ ಶಾಸ್ತ್ರಗಳಿದ್ದಾವೆ. ಅದನ್ನು ಅನುಸರಿಸಿ ಅನೇಕ ಸಂಪ್ರದಾಯಗಳು ಹೊರಟಿದ್ದಾವೆ. ಉದಾಹರಣೆಗೆ ವೈದಿಕ, ವೈಷ್ಣವ, ಶೈವ, ಶಾಕ್ತ, ಸೌರ, ಸ್ಕಾಂದ, ಗಣಪತ್ಯ, ಆಗಮ, ವೀರಶೈವಲಿಂಗಾಯತ, ಜೈನ, ಬೌದ್ಧ, ಸಿಖ್ ಈ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳು ಈ ಪವಿತ್ರವಾದ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂತಹ ಸಂಪ್ರದಾಯಗಳು ಆಗಿವೆ. ಗೊತ್ತಿರಬೇಕು. ಆದ್ದರಿಂದ ವೈದಿಕ ಇರ್ಬೋದು, ವೈಷ್ಣವ ಇರ್ಬೋದು, ಶೈವ ಇರ್ಬೋದು, ಶಾಕ್ತ ಇರ್ಬೋದು, ಆಗಮ ಇರ್ಬೋದು, ವೀರಶೈವಲಿಂಗಾಯತ ಇರ್ಬೋದು, ಜೈನ ಇರ್ಬೋದು, ಬೌದ್ಧ ಇರ್ಬೋದು, ಸಿಖ್ ಇರ್ಬೋದು, ಇದೆಲ್ಲವೂ ಕೂಡ ಪುಣ್ಯಭೂಮಿ ಭಾರತದಲ್ಲಿ ಹುಟ್ಟಿದ ಸಂಪ್ರದಾಯಗಳು ಆಗಿವೆ. ಇವೆಲ್ಲದಕ್ಕೂ ತನ್ನದೇ ಆದ ಇತಿಹಾಸ ಇದೆ, ತನ್ನದೇ ಆದ ವಿಚಾರಧಾರೆ ಇದೆ. ಇವು ಸತ್ಯವನ್ನ ಬೇರೆ ಬೇರೆ ಮಾತನಾಡುವ ಮೂಲಕ ಜಗತ್ತಿಗೆ ಬೋಧನೆ ಮಾಡ್ತಾ ಇವೆ. ಗೊತ್ತಿಲ್ಲ ಅಂತಂದ್ರೆ ನಮ್ಮಲ್ಲಿ ಸಹೋದರರಾಗಿ ಹೇಗೆ ಜಾಗೃತವಾಗುತ್ತೆ? ಆದ್ದರಿಂದ ಯಾವುದೇ ಇರ್ಬೋದು, ವೈದಿಕ ಇರ್ಬೋದು, ವೈಷ್ಣವ ಇರ್ಬೋದು, ಶೈವ ಇರ್ಬೋದು, ಶಾಕ್ತ ಇರ್ಬೋದು, ಆಗಮ ಇರ್ಬೋದು, ವೀರಶೈವ ಲಿಂಗಾಯತ ಇರ್ಬೋದು, ಜೈನ ಇರ್ಬೋದು, ಬೌದ್ಧ ಇರ್ಬೋದು, ಸಿಖ್ ಇರ್ಬೋದು, ಈ ಎಲ್ಲ ಸಂಪ್ರದಾಯಗಳಿಗೆ ತಾಯಿಗೆ ಯಾವುದು ಅಂತ ಕೇಳಿದ್ರೆ ಭಾರತೀಯ ಸಂಸ್ಕೃತಿ. ತಾಯಿಗೆ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ. ಎಲ್ಲ ಸಂಸ್ಕೃತಿಗಳಿಗೆ ಭಾರತೀಯ ಸಂಸ್ಕೃತಿಗೆ ಮಾತೃ ಸ್ಥಾನದಲ್ಲಿ ಇದೆ. ಆದ್ದರಿಂದ ಇದು ನಮ್ಮ ಹಿರಿಯರು ಸಹಸ್ರ ವರ್ಷಗಳಿಂದ ಒಪ್ಪಿಕೊಂಡು ಬಂದಿರತಕ್ಕಂತಹ ಸತ್ಯ ವಾಸ್ತವಿಕ ಸತ್ಯ ಇದೆ. ಆದರೆ ಇವತ್ತು ಸಮಾಜದಲ್ಲಿ ನಾವು ಅದನ್ನ
ವಿಸ್ಮರಿಸಿಕೊಂಡು ಬರುತ್ತಾ ಇದ್ದೇವೆ. ಎಲ್ಲ ಸಂಸ್ಕೃತಿಗಳು ಕೂಡ ಓಂಕಾರವನ್ನ ಪ್ರಣವ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಒಪ್ಪಿಕೊಂಡಿರ್ತಕ್ಕಂತಹ ಸಂಪ್ರದಾಯಗಳು ಆಗಿವೆ. ಎಲ್ಲ ಸಂಪ್ರದಾಯಗಳು ಎಷ್ಟು ಬೇಕಾದ್ರೆ ನೋಡಬಹುದು. ಉದಾಹರಣೆಗೆ ವೈದಿಕ ಸಂಪ್ರದಾಯ ನೋಡಿ. ವೈದಿಕ ಸಂಪ್ರದಾಯದ ಉಪನಿಷತ್ ಹೇಳ್ತಾ ಇದೆ, ಓಂ ಇತಿ ಬ್ರಹ್ಮ ಓಂ ಇತಿ ಇದಂ ಸರ್ವಂ ಅತಯೋ ಓಂ ಇತಿ ಬ್ರಹ್ಮ. ಮೊದಲೇ ಹೇಳಿದಾಗೆ ಭಾರತೀಯ ಸಂಸ್ಕೃತಿಗೆ ಸೇರಿದ ಎಲ್ಲ ಸಂಪ್ರದಾಯಗಳಿಗೂ ಕೂಡ ವೈದಿಕ ಇರಬಹುದು, ವೈಷ್ಣವ ಇರಬಹುದು, ಶೈವ ಇರಬಹುದು, ಶಾಕ್ತ ಇರಬಹುದು, ಆಗಮ ಇರಬಹುದು, ವೀರಶೈವ ಲಿಂಗಾಯತ ಇರಬಹುದು, ಜೈನ ಇರಬಹುದು, ಬೌದ್ಧ ಇರಬಹುದು, ಸಿಖ್ ಇರಬಹುದು. ಈ ಎಲ್ಲ ಸಂಪ್ರದಾಯಗಳಿಗೂ ಭಾರತೀಯ ಸಂಸ್ಕೃತಿ ಎನ್ನುವುದೇ ತಾಯಿ ಬೇರು. ಹಾಗಾದ್ರೆ ತಾಯಿ ಬೇರು ಆ ವೃಕ್ಷದ ಕೊಂಬೆಗಳಿರ್ತಕ್ಕಂಥ ಸಂಬಂಧ ಯಾವುದು? ಶಾಶ್ವತದ ಸಂಬಂಧ ತಾನೇ. ಎಲ್ಲಾದ್ರೂ ನಾವು ಒಂದು ಮರದಿಂದ ಅದರ ಕೊಂಬೆಯನ್ನು ಬೇರೆ ಮಾಡಲಿಕ್ಕಾಗುತ್ತಾ? ಆಗುವುದಿಲ್ಲ. ಮರ ತಾಯಿ ಬೇರೆ ಎಳ್ಕೊಂಡಿದ್ರೇನೆ ಕೊಂಬೆಗಳು ಬದುಕುವಂಥದ್ದು. ಆದ್ದರಿಂದ ಭಾರತೀಯ ಸಂಸ್ಕೃತಿ ತಾಯಿ ಬೇರಾದರೆ ಎಲ್ಲ ಸಂಪ್ರದಾಯಗಳು ಆ ಮಹಾವೃಕ್ಷದ ಕೊಂಬೆಗಳು. ಈ ಎಲ್ಲ ಕೊಂಬೆಗಳು ಕೂಡ ಓಂಕಾರವನ್ನ ಈ ಬ್ರಹ್ಮಾಂಡದ ಮೂಲ ಪ್ರಕಂಪನ ಅಂತ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಮೊದಲನೇದಾಗಿ ವೈದಿಕ ಸಂಪ್ರದಾಯ. ವೈದಿಕ ಸಂಪ್ರದಾಯ ಉಪನಿಷತ್ ಹೇಳ್ತಾ ಇದೆ, ಓಂ ಇತಿ ಬ್ರಹ್ಮ ಓಂ ಇತಿ ಇದಂ ಸರ್ವಂ. ಓಂ ಎನ್ನುವುದು ಪರಬ್ರಹ್ಮ ಸ್ವರೂಪ. ಓಂಕಾರ ಎನ್ನುವುದು ಈ ಜಗತ್ತಿನ ಆ ಒಂದು ಬ್ರಹ್ಮಾಂಡದ ಮೂಲ ಶಕ್ತಿ ಅಂತ ವೈದಿಕ ಸಂಪ್ರದಾಯ ಹೇಳ್ತಾ ಇದೆ. ಅದೇ ರೀತಿ ವೈಷ್ಣವ ಸಂಪ್ರದಾಯ, ಓಂ ನಮೋ ನಾರಾಯಣಾಯ. ಹೌದಾ? ಅದರ್ಥ ಏನು? ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂತಹ ನಾರಾಯಣನನ್ನು ಓಂಕಾರ ಸ್ವರೂಪದಲ್ಲಿ ವೈಷ್ಣವರು ಸ್ತುತಿ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಬಂದರೆ ಶಿವ, ಓಂ ನಮಃ ಶಿವಾಯ. ಪರಬ್ರಹ್ಮ ಸ್ವರೂಪದ ಶಿವನನ್ನು ಓಂಕಾರ ಸ್ವರೂಪ ಅಂತ ಶೈವ ಅಂತ ಹೇಳ್ತಾ ಇದೆ, ಶೈವ ಸಂಪ್ರದಾಯ ಹೇಳ್ತಾ ಇದೆ. ಇದು ಶಾಂತ, ಓಂ ಆದಿಪರಾಶಕ್ತಿಯೇ ನಮಃ. ಆ ಪರಬ್ರಹ್ಮ ಸ್ವರೂಪನಾದ ಪರಾಶಕ್ತಿ ಸ್ವರೂಪಿಯಾಗಿರ್ತಕ್ಕಂಥ ಜಗನ್ಮಾತೆಯನ್ನ ಓಂಕಾರ ಸ್ವರೂಪದಲ್ಲಿ ನಾವು ಶಾಕ್ತ ಸಂಪ್ರದಾಯದಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಆಗಮ ಸಂಪ್ರದಾಯಕ್ಕೆ ಬಂದರೆ, ಆಗಮ ಸಂಪ್ರದಾಯದ ತಮಿಳು ಆಗಮ ನೋಡಿ, ಶೈವಾಗಮ, ಅಲ್ಲೂ ಕೂಡ ಓಂ ನಮಃ ಶಿವಾಯ ಏನಿದ್ರು ಆಮ ನಮಃ ಶಿವಾಯ ಏನಿಲ್ಲ ಅಂತ ತಿರುನಾಮ ಕೆಲಸ ಹೇಳ್ತಾರೆ. ಅಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಈ ನಮಃ ಶಿವಾಯ ಎನ್ನುವ ಆ ಒಂದು ಶಿವನ ಓಂಕಾರ ಸ್ವರೂಪ ಏನಿದೆ ಅದು ಆ ಪರಶಿವನ ತತ್ವಜ್ಞಾನವೇ ಆಗಿದೆ. ಇನ್ನು ಮುಂದಕ್ಕೆ ಬಂದರೆ ಅದು ವೈದಿಕ ಸಂಪ್ರದಾಯ, ಓಂ ಇತಿ ಬ್ರಹ್ಮ ವೈದಿಕ ಸಂಪ್ರದಾಯ. ಓಂಕಾರ ಯಾಕೆ ಹೇಳಿದ್ರೆ ಭಾರತೀಯ ಸಂಸ್ಕೃತಿ ಇರತಕ್ಕಂಥ ಎಲ್ಲ ಸಂಪ್ರದಾಯಗಳಿಗೂ ಕೂಡ ಆ ಓಂಕಾರವೇ ಮೂಲ ಪ್ರಕಂಪನವಾಗಿದೆ. ಓಂಕಾರವೇ ಅತ್ಯಂತ ಪೂಜನೀಯವಾಗಿರತಕ್ಕಂತಹ ಆ ಒಂದು ತಾತ್ವಿಕ ವಿಚಾರವಾಗಿದೆ. ಓಂಕಾರಕ್ಕೆ ಆಳವಾಗಿರತಕ್ಕಂಥ ಆಧ್ಯಾತ್ಮಿಕ ಒಂದು ತಾತ್ವಿಕ ಮಹತ್ವವನ್ನ ಈ ಎಲ್ಲ ದಾರ್ಶನಿಕರು ಕೊಟ್ಟಿದ್ದಾರೆ. ಆದ್ದರಿಂದ ಉಪನಿಷತ್ ಓಂ ಇತಿ ಬ್ರಹ್ಮ ಅಂತ ಹೇಳಿದರೆ ವೈಷ್ಣವರು ಓಂ ನಾರಾಯಣ ಅಂತಿದ್ದಾರೆ, ಹಾಗೆ ಶ್ರೀಗಳು ಓಂ ನಮಃ ಶಿವಾಯ ಅಂತಿದ್ದಾರೆ, ಶಾಕ್ತರು ಓಂ ಆದಿಪರಾಶಕ್ತಿಯ ಅಂತ ಹೇಳ್ತಾ ಇದ್ದಾರೆ. ಆಗಮದ ದೇವರನ್ನು ಕೂಡ ಓಂ ಓಂ ಅಂತ ಹೇಳಿದ್ರು ಜ್ಞಾನ ಸ್ವರೂಪ ಅಂತ ಹೇಳ್ತಾ ಇದೆ. ಇನ್ನು ಮುಂದಕ್ಕೆ ಬಂದರೆ ವೀರಶೈವರಿಗೆ ನಾಯಕ ತೆಗೆದುಕೊಳ್ಳಿ. ಆ ವೀರಶೈವ ಪಂಥದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಾಮಾಣಿಕ ಗ್ರಂಥ ಸಿದ್ಧಾಂತ ಶಿಖಾಮಣಿ ಹೇಳ್ತಾ ಇದೆ, ಅಕಾರಸ್ಯ ಉಪಕಾರಸ್ಯ ಮಕಾರಸ್ಯ ತ್ರಯಃ.
ಪ್ರಮಾಣ ಹೇಳ್ತಾ ಇದೆ. ಅಂದ್ರೆ ಅಕಾರ ಉಕಾರ ಮಕಾರಗಳ ಸಂಯೋಗವಾಗಿರ್ತಕ್ಕಂಥ ಓಂಕಾರವು ಆ ಪರಶುರ ತತ್ವವೇ ಆಗಿದೆ ಅಂತ ನಮ್ಮ ವೀರಶೈವ ಸಂಪ್ರದಾಯ ಹೇಳ್ತಾ ಇದೆ. ಈ ಲಿಂಗಾಯತ ಸಂಪ್ರದಾಯ ತೆಗೆದುಕೊಂಡ್ರೆ ಜಗಜ್ಯೋತಿ ಬಸವಣ್ಣವರು ಹೇಳ್ತಾ ಇದ್ದಾರೆ, ಉದಯಾಸ್ತಮಾನಗಳಿಲ್ಲದ ಭಗವಂತನಿಗೆ ಓಂಕಾರವೇ ಮೊದಲಾದ ಪ್ರಣವ ಸ್ವರೂಪವು ನೀನೆಯ. ಉದಯಾಸ್ತಮಾನಗಳಿಲ್ಲದ ಭಗವಂತನಿಗೆ ಓಂಕಾರವೇ ಮೊದಲಾದ ಪ್ರಣವ ಸ್ವರೂಪವು ನೀನೆಯ. ಅಕಾರ ಉಕಾರ ಮಕಾರಗಳೆಂಬ ಮೂರು ಮೂರ್ತಿಗಳು ನಿನ್ನಲ್ಲಿ ಅಡಗಿದವಯ್ಯ. ಕೂಡಲ ಸಂಗಮದೇವ. ಪ್ರಪಂಚ ಪರ್ಯಟನೆ